ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಈಗ ಟೈಮು ಒಂದು 2 ಗಂಟೆ ಆಗಿರ್ಬೋದು. ಸೊ ಸಡನ್ ಆಗಿ ಊರಿಗೆ ಹೋಗ್ತಾ ಇದ್ದೀವಿ. ಸೊ ನಾವು ಯಾವ ಊರಿಗೆ ಹೋಗ್ತಾ ಇದ್ದೀವಿ ಏನು ಅಂತ ನೋಡೋಣ. ಸೊ ಹಾಗೇನೆ ಯಾರೇನೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ನಾನಿವತ್ತು ಊರಿಗೆ ಹೋಗ್ತಾ ಇದ್ವಿ. ಸೊ ಯಾವ ಊರಿಗೆ ಅಂದ್ರೆ ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ, ಗದಗ ಹೋಗ್ತಾ ಇದ್ದೀನಿ. ಸೊ ಯಾಕಪ್ಪ ಅಂದ್ರೆ ಹಬ್ಬ ಇರೋದ್ರಿಂದ ಹೋಗ್ತಾ ಇದೀವಿ, ಎಲ್ಲರೂ ಹೋಗ್ತಾ ಇದೀವಿ. ನಮ್ಮ ಮನೆಯವರು ಬಿಟ್ಟು ನನ್ನ ತಮ್ಮ ನನ್ನ ಮಕ್ಕಳು ಇಬ್ರು ಸೇರಿ ಹೋಗ್ತಾ ಇದೀವಿ. ಸೊ ಇವತ್ತು ಯಾವಾಗ್ಲೂ ನಾವು ಕೆಂಗೇರಿಯಿಂದ ಅಥವಾ ಮೆಜೆಸ್ಟಿಕ್ ಇಂದ ಹೋಗ್ತಾ ಇದ್ವಿ. ಈ ಸರಿ ಅದು ಯಾವುದೋ ಹೊಸದೊಂದು ಇದು ಮಾಡಿದಾರಂತೆ ಬೆಂಗಳೂರಲ್ಲಿ ಸ್ಟೇಷನ್, ರೈಲ್ವೆ ಸ್ಟೇಷನ್. ಸೊ ಅಲ್ಲಿಂದ ಹೋಗೋಣ ಅಂತ ಹೇಳ್ದ ನನ್ನ ತಮ್ಮ. ಸೊ ಅಲ್ಲಿಂದ ಹೋಗ್ತಾ ಇದ್ದೀವಿ. ಟಿಕೆಟ್ ಬುಕ್ ಆಗಿದೆ. 8 ಗಂಟೆಗೆ ಟ್ರೈನ್ ಇದೆ. ಸೊ ಇವಾಗ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಏನೇನೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಹೋಗ್ಬೇಕಾದ್ರೆ 1-2 ಲಗೇಜ್ ಇರುತ್ತೆ. ಬಟ್ ಅವ್ರ ಮನೆಯಿಂದ ಅಂದರೆ ತವ್ರ ಮನೆಯಿಂದ ಬರಬೇಕಾದ್ರೆ ಒಂದಿಷ್ಟು ಲಗೇಜ್ ಆಗಿರುತ್ತೆ. ಯಾವುದೇ ಹೆಣ್ಮಕ್ಳಿಗಾದ್ರೂ ಅಷ್ಟೇ ಅಲ್ವಾ? ಸೊ ಎಲ್ಲರೂ ಕೂಡ ಅಷ್ಟೇ, ತವ್ರ ಮನೆಗೆ ಹೋದ್ರೆ ತುಂಬಿ ತರ್ತಾರೆ. ಸೊ ನಮ್ಮದು ಅದೇ ಒಂದು ಇದು. ಹೋಗಿ ಅಲ್ಲಿ ನೋಡೋಣ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ. ಸೊ ಅದೇ ರೀತಿ ಈಗ ನಾವು ಹೋಗ್ತಾ ಇದ್ದೀವಿ ಊರಿಗೆ. ಈಗ ನನ್ನ ಮಕ್ಕಳು ಕೂಡ ರೆಡಿ ಆಗ್ತಾ ಇದ್ದಾರೆ. ಸೊ ಅವರು ನೋಡ್ರಿ ಯಾವ ರೀತಿ ರೆಡಿ ಆಗ್ತಾ ಇದ್ದಾರೆ ಅಂತ. ನೋಡಿ ಇದೆಲ್ಲ ಲಗೇಜ್. ಇವಾಗ ಬಟ್ಟೆ ಸೊ ಇದೆಲ್ಲ ಬಟ್ಟೆ ಇಟ್ಕೋಬೇಕು. ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಮೊನ್ನೆ ಡಿ-ಮಾರ್ಟ್ಗೆ ಹೋಗಿದ್ನಲ್ಲ, ಅವಾಗ ನಮ್ಮಮ್ಮಂಗೆ ಚಪ್ಪಲಿ ಅಂತ ತೊಗೊಂಡೆ. ಸೊ ಇದು ನನ್ನ ಚಪ್ಪಲಿ ತೋರಿಸಿರ್ಲಿಲ್ವಲ್ಲ, ಇದಿಷ್ಟು ಬಟ್ಟೆ. ಇವಾಗ 1 ವಾರಕ್ಕೆ ಇಷ್ಟೆಲ್ಲ ಲಗೇಜ್ ತೊಗೊಂಡು ಹೋಗ್ತಾ ಇದ್ದೀನಿ. ಬೈಸ್ಕೊತೀನಿ ನಮ್ಮ ಮನೆಯವ್ರ ಕಡೆಯಿಂದ, ಏನು ಇಷ್ಟೊಂದು ಬಟ್ಟೆ ಮೂಟೆ ಗಟ್ಟಲೆ ಎತ್ಕೊಂಡು ಹೋಗ್ತೀಯ ಅಂತ ಬೈತಾರೆ. ಆದರೂ ಪರವಾಗಿಲ್ಲ, ಬೈಸ್ಕೊತೀನಿ. ಸೊ ಇಲ್ಲಿ ಬ್ಯಾಗಲ್ಲಿ ಇವಾಗ ರೆಡಿ ಮಾಡ್ಕೋಬೇಕು. ಪ್ಯಾಕ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಇವಾಗ ಟೈಮು 1-2 ಗಂಟೆ ಆಗಿರ್ಬೇಕಂತ, 2:15 ಆಗಿದೆ. ಸೊ ಪೂಜೆ ಎಲ್ಲ ಮುಗಿಸ್ದೆ. ಸೊ ಇವತ್ತು ಗುರುವಾರ ಅಲ್ವಾ, ಸೊ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ. ಒಬ್ಬಳೇ ಆಗಿರೋದ್ರಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಸಹಿತ ಮಾಡಿದೆ. ಸೊ ನೋಡಿ ಪೂಜೆ ಯಾವ ರೀತಿ ಆಗಿದೆ ಅಂತ. ಗುರುವಾರ ತುಂಬ ಚೆನ್ನಾಗಾಗುತ್ತೆ ಪೂಜೆ. ಸೊ ಗುರುವಾರ ವಾರ ಮಾಡೋದ್ರಿಂದ ಮೊದಲು ಪೂಜೆ ಮುಗಿಸ್ಬಿಟ್ರೆ ನನಗೆ ಸಮಾಧಾನ ಆಗುತ್ತೆ. ಸೊ ಅದೇ ರೀತಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಈಗ ಬಟ್ಟೆ ಒಂದು ಪ್ಯಾಕ್ ಮಾಡಿಕೊಂಡ್ರೆ ಮುಗೀತು. ನೋಡಿ ನನ್ನ ಮಕ್ಕಳಿಬ್ರು ಇವತ್ತು ಸ್ಕೂಲ್ಗೆ ಹೋಗ್ಬೇಕು ಅಂತ ಇವನ್ನ ರೆಡಿ ಮಾಡಿದ್ವಿ. ನಾನು ನನ್ನ ಯಜಮಾನ್ರು ಆಟ ಬಿದ್ದು ರೆಡಿ ಮಾಡಿ ಕೂರಿಸಿದ್ರೆ ಹೋಗಿ ಅಲ್ಲಿ ವ್ಯಾನ್ ಹತ್ತ ಹೋಗಿ ಅವ್ರು ಫೋನ್ ಮಾಡಿದ್ರೆ ಇವತ್ತು 4 ದಿನ ರಜೆ ಅಂತ ಹೇಳ್ಬಿಟ್ಟಿದ್ದಾರೆ. ಮೆಸೇಜ್ ನೋಡ್ಕೊಂಡೇ ಇಲ್ಲ ನಾವು, ಸ್ಕೂಲ್ ಐತೋ ಇಲ್ಲ ಅಂತ. ಸೊ ಇವನು ಇವತ್ತು ರಜೆ ಆಯ್ತು, ಹಾಲಿಡೇ ಆಯ್ತು. ಇವಾಗ ಬೆಳಗ್ಗೆಯಿಂದ ಶುರು ಮಾಡಿದ್ದಾನೆ, ಬಾ ಊರಿಗೆ ಹೋಗೋಣ ಮಮ್ಮಿ, ಬಾ ಊರಿಗೆ ಹೋಗೋಣ ಅಂತ. ಇವ್ರಿಗೆ ಹೇಳ್ಬಿಟ್ರೆ ಹಿಂಗೆ ಮಾಡ್ತಾರೆ. ಇವಾಗ ಇವನು ಸ್ಕೂಲ್ ಡ್ರೆಸ್ ಹಾಕೊಂಡಿದ್ದಾನೆ, ಎಲ್ಲ ಚೇಂಜ್ ಮಾಡಿ ಹೋಗೋಣ. ನೋಡಿ ಇಬ್ರು ಸೇರಿ ಊಟ ಮಾಡಂದ್ರು ಮಾಡ್ತಾ ಇಲ್ಲ, ಇದೇ ಕೆಲಸ. ಬಾ ಹೋಗೋಣ ಮಮ್ಮಿ, ಬಾ ಹೋಗೋಣ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಬಬ್ಲು? ನೀನ್ ಬಲ್ಲು ಏನಕ್ಕೆ ಹೋಗ್ತಾ ಇದ್ದೀರಿ ಇಬ್ರು? ಏನಕ್ಕೆ ಹೋಗ್ತಾ ಇದ್ದೀರಿ? ಏನ್ ಪೂಜೆ? ಗಣೇಶ ಹಬ್ಬಕ್ಕೆ ಹೋಗ್ತಾ ಇದೀಯಾ? ನೀನ್ ಏನಕ್ಕೆ ಹೋಗ್ತಾ ಇದೀಯಾ? ಯಾರು ಯಾರು ಗಣೇಶ ಮಾಡ್ತವ್ರೆ? ಸರಿ, ಇಬ್ರು ಸೇರಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅನ್ನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಸೊ ಇವಾಗ ಪ್ಯಾಕ್ ಮಾಡಿಕೊಂಡು ಮತ್ತೆ ನಿಮಗೆ ನಾನು ರೈಲ್ವೆ ಸ್ಟೇಷನ್ಗೆ ಹೋದ್ಮೇಲೆ ಸಿಗ್ತೀನಿ. ಸೊ ಯಾವ ಸ್ಟೇಷನ್ ಅಂತ ನನಗೂ ಗೊತ್ತಿಲ್ಲ ಸರಿಯಾಗಿದ್ದು ಯಾವುದು ಅಂತ. ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಏನೋ ತುಂಬ ಚೆನ್ನಾಗಿ ಏರ್ಪೋರ್ಟ್ ಥರ ಮಾಡಿದ್ದಾರೆ ಅಂತ ಹೇಳಿದ್ರು ನಮ್ಮ ಮನೆಯವರು. ಸೊ ನೋಡೋಣ ಅಲ್ಲಿ ಹೋಗಿ ಯಾವ ಥರ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ. ನಾನು ಒಂದು ಟೈಮು ಹೋಗಿಲ್ಲ ಇದುವರೆಗೂ ಆ ರೈಲ್ವೆ ಸ್ಟೇಷನ್ಗೆ. ಸೊ ಅಲ್ಲಿ ಹೋಗಿ ನಾನು ನಿಮ್ಗೆ ತೋರಿಸ್ತೀನಿ ಚೆನ್ನಾಗಿದ್ರೆ ರೈಲ್ವೆ ಸ್ಟೇಷನ್. ಸೊ ಇಷ್ಟು ದಿನ ನಾವು ಕೆಂಗೇರಿಯಿಂದ ಅಥವಾ ಮೆಜೆಸ್ಟಿಕ್ ನಮ್ಗೆ ಹತ್ರ ಆಗೋದು. ಸೊ ಅಲ್ಲಿಗೆ ನಾವು ಹೋಗ್ತಾ ಇದ್ವಿ. ಇದೊಂದು ಸಾರಿ ಬೇರೆ ಥರ ನೋಡೋಣ ಅಂತ ಮಾಡಿದ್ದಾರೆ. ನೋಡೋಣ ಅಲ್ಲಿ ಹೋಗಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ. ಇವತ್ತು ನಾನು ಉಪವಾಸ, ಸೊ ಊಟ ಸಹಿತ ಮಾಡಲ್ಲ. ಮಕ್ಕಳಿಗೆ ಊಟ ತಿನ್ನಿಸಿ ರೆಡಿಯಾಗಿ ಮತ್ತೆ ಸಿಗ್ತೀನಿ ನಿಮಗೆ. ಓಕೆನಾ? ಬಾಯ್. ಸೊ ನೋಡಿ ಬೆಳಗ್ಗೆ ಹೋಗಿ ಹೂ ತೊಗೊಂಬಂದೆ. ಅಮ್ಮ ಏನು ಹೇಳಿರಲಿಲ್ಲ ನಮ್ಮವ್ವ, ನಾನೇ ತೊಗೊಂಡು ಹೋಗೋಣ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಹೂವು, ಆದರೆ ರೇಟ್ ಮಾತ್ರ ತುಂಬ ಕಾಸ್ಟ್ಲಿ. ಅಷ್ಟೇ ಚೆನ್ನಾಗಿದೆ ರೇಟನ್ನು. ಸೊ ನೋಡೋಣ ಅಂತ ತೊಗೊಂಡೆ. ಇದಿಷ್ಟಕ್ಕೆ ಎಷ್ಟಾಗಿರ್ಬೋದು ಹೇಳಿ, ಕಮೆಂಟ್ ಮಾಡಿ ಎಷ್ಟಾಗಿದೆ ಅಂತ. ಸೊ ತುಂಬ ಕಾಸ್ಟ್ಲಿ ಇದೆ. ಇದಕ್ಕೆ ಒಂದು 500 ರೂಪಾಯಿ ಆಯ್ತು. ಇದಕ್ಕೇನೆ ಇಷ್ಟೇ, ಬರೀ ಇಷ್ಟು ಹೂಗೇನೆ 2 ದಿಂಡು ತೊಗೊಂಡಿದ್ದೀನಿ. ಆನಂತರ ಒಂದು 6 ತೊಗೊಂಡಿದ್ದೀನಿ ಗಣೇಶಗೆ. ಸೊ ಇದೆಲ್ಲ ಬಿಡಿ ಹೂವು. ಇದಿಷ್ಟು ತೊಗೊಂಡಿದ್ದೀನಿ. ಆನಂತರ ಇದು ಡೈರಿ ಹೂ ಒಂದು 4, ಇದಕ್ಕೆ 50 ರೂಪಾಯಿ 4 ಹೂವಿಗೆ.
ಸೊ ತುಂಬ ಕಾಸ್ಟ್ಲಿ. ಇದು 80 ರೂಪಾಯಿಗೆ ಒಂದು ದಿಂಡು. ಇದು ಅಷ್ಟೇ, ಇದು 100 ರೂಪಾಯಿದು ಹಾರ. ಸೊ ಇಷ್ಟು ಹೂವು ತೊಗೊಂಡು ಇನ್ನು ಹೊರಡೋಣ. ಸೊ ನಮ್ಮ ಗಿಡದಲ್ಲಿ ಒಂದಿಷ್ಟು ಪಪ್ಪಾಯ ಆಗಿದೆ. ಸೊ ಅದನ್ನು ಕೂಡ ಕಿತ್ಕೊಂಡು ಬರ್ತೀನಿ ಮಗ, ಊರಿಗೆ ಎತ್ಕೊಂಡು ಹೋಗ್ಬೇಕಂತ. ತುಂಬಾ ವೇಟ್ ಆಗುತ್ತೆ ಲಗೇಜು, ಪಪ್ಪಾಯ ಎಲ್ಲ ಇಟ್ಕೊಂಡ್ರೆ. ಸೊ ಏನು ಮಾಡೋಕ್ಕಾಗಲ್ಲ, ಎತ್ಕೊಂಡು ಹೋಗ್ತೀನಿ. ದೇವ್ರಿಗೆ ಬೇಕು, ಗಣೇಶ ಮುಂದೆ ಎಲ್ಲ ಹಣ್ಣುಗಳು ಇಡ್ತಾರಲ್ವ. ಸೊ ಅದಕ್ಕೆ ಪಪ್ಪಾಯ ಆಗಿದೆಯಲ್ಲ, ಸುಮಾರು ಒಂದು 4 ಆಗಿದೆ. ಸೊ ಇವಾಗ ಪಪ್ಪಾಯ ಕಿತ್ಕೊಂಡ್ಬಂದು ಅದು ಕೂಡ ಲಗೇಜು ಪ್ಯಾಕ್ ಮಾಡಿ ಸಿಗ್ತೀನಿ. ಸೊ ಇವಾಗ ಪಪ್ಪಾಯ ಕಿತ್ತಾಕ್ತೀನಿ ಬನ್ನಿ. ಇದೇನು ನೋಡಿ, ಚೆನ್ನಾಗಿದೆ. ಬಟ್ಟೆ ಕಟ್ತೀನಿ, ಒಂದು ಬಟ್ಟೆ ಇರಲಿ ಅಂತ, ಯಾರ ಕಣ್ಣು ದೃಷ್ಟಿ ಬೀಳಬಾರ್ದು, ಬೇಗ ಬೆಳಿತೈತೆ ಅಂತ ಇದಕ್ಕಿದೆ ಇಡ್ತಾರೆ. ಸೊ ಅದೇ ಥರ ಇಟ್ಟಿದ್ದೀನಿ. ಇಲ್ಲಿಡಪ್ಪ, ಕೆಳಗಿಡು, ಕೆಳಗಡೆ ಇಡು, ಕೆಳಗಡೆ ಇಡು. ಸಾಕು ಬರ್ತ, ಕೆಳಗಡೆ ಇಲ್ಲೇ ಬಂಗಾರಿ. ಹಣ್ಣು ಆಗ್ತೈತೆ, ಅದು ಕಿತ್ಕೊತಾ ಇದ್ದೀನಿ, ಎಲ್ಲ ಕಿತ್ಕೊತಾ ಇದ್ದೀನಿ. ಸುಮ್ಮನಿರಾ, ಇದು ತಗೋ, ಇಲ್ಲಿ ಇಟ್ಟು ಬರ್ರಿ. ನೋಡಿ ಎಷ್ಟು ದಪ್ಪ ದಪ್ಪ ಆಗಿದಾವೆ, ಎಷ್ಟು ದಪ್ಪ ಇದಾವೆ. ಯಾವಾಗಲೂ ಫ್ರೆಂಡ್ಸ್ ವಿಡಿಯೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ 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 ಬಾಯ್. ಬಲ್ಲುಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಲ್ಲುಗೆ ಶೇರ್ ಮಾಡಿ. ಸೊ ಇವಾಗ ಮತ್ತೆ ಇದು ಬಟ್ಟೆ ಕಟ್ತೀನಿ, ಇಲ್ಲಾಂದರೆ ಮತ್ತೆ ದೃಷ್ಟಿ ಬಿದ್ದರೆ ಏನೋ ಬೆಳೆಯಲ್ಲ ಅಂತಾರೆ ಚೆನ್ನಾಗಿ. ಅದಕ್ಕೆ ನೋಡಿ ಇನ್ನೂ ಇಷ್ಟಿದೆ, ಇದೆಲ್ಲ ಕಟ್ಬಿಡೋಣ. ಇದು ನನಗೆ ಸಿಗಲ್ಲ. ಇದು ಎಲ್ಲಿ ಕೈಯಲ್ಲಿ ಯಾಕೋ ಇಡೀ ಮಮ್ಮಿ, ನಾನು ಕೂಡ ನೋಡುತ್ತೀನಿ. ಅಲ್ಲಿಟ್ಟಿದ್ದೆ ನೋಡು. ಎಲ್ಲೈತೆ ನಿಮಗೆ ಕರೆಂಟ್? ಅಲ್ಲ, ಅವಾಗಲೇ ಅಲ್ಲೇನೋ ಕೊಟ್ಟಿತ್ತು. ಇಲ್ಲ ಕಟ್ಟೆ ನೋಡಿ, ತಗೊಂಡು ನೋಡ್ರಿ ಎಲ್ಲ ಒಂದೊಂದು. ಅದು ಕೊಡು, ಕೊಡ್ತೀನಿ, ತಗೋ. ಪೈನಾಪಲ್. ಏಯ್ ಪಪ್ಪಾಯ ಯಾರು ಗಿಡದದು? ಚುಪ್ಪ ಬಬ್ಲು. ಸೊ ನೋಡಿ ಇವಿಷ್ಟು ಪಪ್ಪಾಯ ಆಗಿದ್ದಾವೆ. ಈಗ ಎಷ್ಟೊಂದು 4-5 ಆಗಿದ್ದಾವೆ. ಇದೊಂದು ಸ್ವಲ್ಪ ಚಿಕ್ಕದಿದೆ, ಆದರೆ ಇದು ಆಲ್ರೆಡಿ ಹಣ್ಣಾಗಿದೆ. ಸೊ ಅದಕ್ಕೆ ತೆಗೆದೆ. ಇವನ್ನ ಈಗ ಪೇಪರಲ್ಲಿ ರ್ಯಾಪ್ ಮಾಡಿ ಇಟ್ಟರೆ ಚೆನ್ನಾಗಿರ್ತವೆ, ಒಂದು ದಿನದಲ್ಲೇ ಹಣ್ಣಾಗಿ ಹೋಗ್ತವೆ. ಸೊ ಅದಕ್ಕೆ ಈಗ ಪೇಪರಲ್ಲಿ ಸುತ್ತಿ ಇಡ್ತೀನಿ. ತಗೊಳ್ಳಿ, ಪೇಪರ್ ತಂದ ಹಿಡಿ, ಕೆಳಗಿಡು ಬಂಗಾರ. ಇನ್ನೊಂದು ತೊಗೊಂಬ ಬಂಗಾರ, ಒಂದೇ ತಂದಿಯಲ್ಲ, 1-2-3 ತೊಗೊಂಬ. ಬಬ್ಲು ಬೆಳಗ್ಗೆ ತಿಂದಲ್ಲ, ಚೆನ್ನಾಗಿತ್ತ ಪಪ್ಪಾಯ? ಹೆಂಗಿತ್ತು? ಸೂಪರ್ ಟೇಸ್ಟ್ ಇತ್ತು. ಸಖತ್ ಸ್ವೀಟ್ ಇದೆ ಇದಂತೂ ಪಪ್ಪಾಯ. ಎಷ್ಟು ತಿಂದರೂ ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿದೆ. ಅಮ್ಮ ನಾನು ನಿನ್ಗೆ ಏನು ಹೇಳಿದೆ? 4 ತೊಗೊಂಡು ಬಾ ಅಂದೆ. 4 ತೊಗೊಂಡು ಬಾ ಅಂದೆ. ಈ ಥರ ಒಂದು ಪೇಪರ್ ತೊಗೊಂಡು ಇದರಲ್ಲಿ ಇದನ್ನು ಹಿಂಗಿಟ್ಟು ರ್ಯಾಪ್ ಮಾಡಿ ಒಂದಿನ ಸುತ್ತಿ ಹಿಂಗಿಟ್ಬಿಟ್ರೆ ಸಾಕು, ಒಂದೇ ದಿನದಲ್ಲಿ ಹಣ್ಣಾಗೋಗುತ್ತೆ, ಸೂಪರ್ ಆಗುತ್ತೆ. ನೋಡಿ ಇವಾಗ ಇದೆಲ್ಲ ರ್ಯಾಪ್ ಮಾಡಿ ಸುತ್ತಿಟ್ಟಿದ್ದೀನಿ. ಸೊ ಎತ್ಕೊಂಡು ಹೋಗ್ಬೇಕು ಇವಾಗ. ಏಯ್ 1 2 3 4 5. ಎಸ್ 5 ಇದಾವೆ. ಎಷ್ಟಿದಾವೆ? 5. ಓಕೆ 1 2 ಫಸ್ಟ್ ಇಂದಲ್ತಿ 5 9. ಏ 5 4 ಬಂಗಾರಿ. 5 ಆದ್ಮೇಲೆ 4 3 2 1. 3 2 1. 5 4 3 2 1. ಓಕೆ ಇವಾಗ ಆಟೋ ಬಂತು ಇವಾಗ ಹೋಗೋಣ. ಸೊ ಲಗೇಜ್ ಕೂಡ ರೆಡಿ ಆಯಿತು, ಲಗೇಜು ರೆಡಿ ಆಯಿತು, ಹೋಗ್ತಾ ಇದ್ದೀನಿ ಇವಾಗ. ಬಬ್ಲು ಏನ್ ಕಾಣಿಸ್ತೈತೆ? ಬಬ್ಲು ಏನ್ ಕಾಣಿಸ್ತೈತೆ? ಊರ್ ಕಾಣಿಸ್ತೈತೆ ಅಂತ ನೋಡು. ಎಂತ ದೊಡ್ಡದೈತಿ ನೋಡು, ಸಖತ್ತಾಗೈತಿ. ರೈಲ್ವೆ ಸ್ಟೇಷನ್, ಏರ್ಪೋರ್ಟ್ ಇದ್ದಂಗೆ ಐತಿ.
ಅದೇ ಮೆಜೆಸ್ಟಿಕ್ಕಿಂದ ಇಲ್ಲಿ ಇದು ಮಾಡ್ಬೇಕಂತ. ಜನ ಹಿಂಗತೆ ಮುಚ್ಕೊಂಡು ನಮ್ಮ ಇವರೆಲ್ಲ ಮಾಡೋದು ಮಾಡಿ. ಸೊ ಇವಾಗ ಬಂದ್ವಿ ನೋಡಿ, ಊಟ ಆಯ್ತು, ಬರ್ಕೊಂಡಿದ್ದೀವಿ. ಅವರಿಬ್ರು ಅಲ್ಕೋತವ್ರೆ, ನಾವು ಇಳ್ತೀವಿ. ಏನೋ ಮೈತಾ ಇದ್ದೀವಲ್ಲಮ್ಮ, ಏನು ತಿಂತಾ ಇದ್ದಾನೆ. ಸೊ ಊಟ ಆಯಿತು, ಮಲಗಿದ್ವಿ. ಇವಾಗ ಬೆಳಗ್ಗೆ ಸಿಗ್ತೀನಿ ನಿಮಗೆ ಊಟ ಹೋದ್ಮೇಲೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳೆಯಿಂದ ನಮ್ಮೂರಿಂದ ಶುರು ಮಾಡ್ತೀನಿ. ಸೊ ಅಲ್ಲಿವರೆಗೂ ಬಾಯ್. ಹಾಗೆ ಯಾರನ್ನೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆ ಬಾಯ್.